ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಬಿಧು ಮಹಿ ಪೂರ್ ಮಯೂ ಕನ್ಹಿ ರಬಿ ತಪ್ ಜೇತನೆಹಿ ಕಾಜ್ ಮಾಗೆ ಬಾರಿದ್ ದೇಹಿ ಜಲ್ ರಾಮಚಂದ್ರ के राज कोटिन्ह बाजी मेध प्रभु कीन्हे दान अनेक द्विजन्ह कह दीन्हे श्रुति पथ पालक धर्म धुरंधर गुणातीत अरु भोग पुरंदर पति अनुकूल सदा रहसीता शोभा खानी सुशील बिनीता जानति कृपा सिंधु प्रभुताई सेवति चरण कमल मन लाई यद्यपि गृह सेवक सेवकिनी विपुल सदा सेवा विधि गुनी निज कर गृह परिचर्जा करई रामचंद्र आयसु अनुसरई जेई विधि कृपा सिंधु सुख मानई सोई कर श्री सेवा विधि जानई कौसल्यादि सासु गृह माही सेवई सबन्हि मान मद नाही उमा रमा ब्रह्मादि ಬಂದಿತ ಜಗದಂಬಾ ಸಂತತಮ ನಿಂದಿತ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ಹೇಳ್ತಾರೆ, ಕಾಕಭೂಷುಂಡಿ ಗರುಡನಿಗೆ ಹೇಳ್ತಾ ಇರುವಂಥ ಒಂದು ಕಥೆಯಲ್ಲಿ ಹೇಳ್ತಾರೆ, ರಾಮರಾಜ್ಯ ಹೇಗಿತ್ತು ಅಂತ ನಾವೆಲ್ಲ ಕೇಳಿದ್ದೀವಲ್ವ, ರಾಮರಾಜ್ಯದ ಹಾಗಿರ್ಬೇಕಪ್ಪ ಅಂತಂದ್ಬಿಟ್ಟು. ಆ ರಾಮರಾಜ್ಯ ಏನು ಅನ್ನೋದನ್ನ ಇವಾಗ ತಿಳ್ಕೊಳ್ತಾ ಇದ್ದೀವಲ್ವ. ನಮಗೂ ಅನಿಸುತ್ತೆ ತಾನೇ, ಈ ರೀತಿ ಎಲ್ಲರೂ ಕೂಡ ದ್ವೇಷ ಮುಕ್ತರಾಗಿ ಎಲ್ಲರೂ ಸಂತೋಷವಾಗಿರಬೇಕು, ಯಾರಲ್ಲೂ ಭೇದ ಭಾವ ಅನ್ನೋದೇ ಇರಬಾರ್ದು, ಎಲ್ಲರೂ ಸಂತೋಷವಾಗಿರಬೇಕು ಅಂತ. ಈ ರೀತಿಯ ಒಂದು ಅಂದರೆ ಎಲ್ಲ ಕಡೆ ಎಲ್ಲ ಸಂಪದ್ಭರಿತವಾಗಿದೆ, ಯಾರಿಗೇನು ಬೇಕೋ ಎಲ್ಲ ಸಿಗ್ತಾ ಇದೆ. ಯಾರಾದರೂ ಹೆಚ್ಚು ತಗೊಂಡ್ರು ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ, ಯಾರಿಗೂ ದ್ವೇಷ ಬರಲ್ಲ, ಹೊಟ್ಟೆ ಕಿಚ್ಚು ಬರಲ್ಲ ಅಂದಮೇಲೆ ಅದು ಚೆನ್ನಾಗೇ ಇರುತ್ತೆ ಅಲ್ವಾ. ಯಾರಿಗೂ ಭಯ ಇಲ್ಲ, ಯಾರಿಗೂ ರೋಗ ರುಜಿನಗಳಿಲ್ಲ, ಎಷ್ಟು ಚೆನ್ನಾಗಿರುತ್ತೆ ಆ ರೀತಿ ಇದ್ದಾಗ. ಅದಕ್ಕೋಸ್ಕರ ರಾಮರಾಜ್ಯ ಆಗಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಸೊ ಇಲ್ಲಿ ಮುಂದುವರೆದು ಹೇಳ್ತಾರೆ, ರಾಮರಾಜ್ಯದಲ್ಲಿ ಚಂದ್ರ ತನ್ನ ಅಮೃತ ಕಿರಣಗಳಿಂದ ಭೂಮಿಯನ್ನು ತುಂಬಿ ತಣಿಸ್ತಾ ಇದ್ದ. ಸೂರ್ಯ ಎಷ್ಟು ಬೇಕೋ ಅಷ್ಟೇ ತಾಪವನ್ನು ನೀಡ್ತಾ ಇದ್ದ. ಈಗ ನಾವು ನೋಡ್ತೀವಿ, ಬಿಸಿಲು ಬಂದರೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಬಿಸಿಲು ಬರುತ್ತಲ್ವಾ. ಆದರೆ ನೋಡಿ, ರಾಮರಾಜ್ಯದಲ್ಲಿ ಸೂರ್ಯ ಎಷ್ಟು ಬೇಕೋ ಅಷ್ಟೇ ತಾಪವನ್ನು ಕೊಡ್ತಾ ಇದ್ದ. ಮೈಗದು ಬಿಸಿನೂ ಆಗಬಾರ್ದು, ಚಳಿನೂ ಆಗಬಾರ್ದು, ಆ ರೀತಿ ಇರ್ತಾ ಇತ್ತು. ಮತ್ತು ಮೇಘಗಳು ಸಮಯ ಸಮಯಕ್ಕೆ ಮಳೆಯನ್ನು ಸುರಿಸ್ತಾ ಇದ್ವು. ಶ್ರೀರಾಮಚಂದ್ರ ಪ್ರಭು ಬೇಕಾದಷ್ಟು ಅಶ್ವಮೇಧ ಯಜ್ಞಗಳನ್ನು ಮಾಡಿ ಬ್ರಾಹ್ಮಣರಿಗೆ ಅನೇಕ ದಾನಗಳನ್ನು ಕೂಡ ಕೊಡ್ತಾನೆ. ಅವನು ವೈದಿಕ ಮಾರ್ಗ ಪರಿರಕ್ಷಕನಾಗಿದ್ದ, ಧರ್ಮ ಧುರಂಧರನು, ತ್ರಿಗುಣಾತೀತನೂ ಕೂಡ ಆಗಿದ್ದ. ಅಂದರೆ ಏನು, ವೇದಗಳಲ್ಲಿ ಏನು ಹೇಳಿದಾರೋ ಆ ಮಾರ್ಗವನ್ನು ಪರಿರಕ್ಷಣೆ ಮಾಡುವಂಥವನು, ಮತ್ತು ಧರ್ಮದಿಂದ ನಡ್ಕೊಳ್ಳುವಂಥವನು, ಮತ್ತು 3 ಗುಣಗಳನ್ನು ಮೀರಿರುವಂಥವನಾಗಿದ್ದ. ಐಶ್ವರ್ಯದಲ್ಲಿ ಶ್ರೀರಾಮನಿಗೆ ಇಂದ್ರನು ಕೂಡ ಸರಿ ಸಾಟಿಯಾಗೋದಿಲ್ಲ. ಚೆಲುವಿನ ಗಣಿ, ಸುಶೀಲಳು, ವಿನಯ ಶೋಭಿತಳಾದಂತಹ ಸೀತಾದೇವಿ ಸದಾ ಪತಿಗೆ ಅನುಕೂಲಳಾಗಿ ನಡೀತಾ ಇದ್ಲು. ಅಂದರೆ ತನ್ನ ಪತಿಗೆ ಏನು ಇಷ್ಟನೋ ಆ ರೀತಿ ನಡ್ಕೊಳ್ತಾ ಇದ್ಲು. ಈಗ ನಾವೇನಾದರೂ ಆ ರೀತಿ ಹೇಳಕ್ಕೆ ಹೋದಾಗ ಅವ್ರ ಥರ ನಾನು ಯಾಕಿರಬೇಕು, ನಂತರ ಅವರೇ ಇರಲಿ ಬಿಡಿ ಅನ್ನೋ ರೀತಿ ಮಾತಾಡ್ತೀವಲ್ವ. ಆದರೆ ಆಗಿನ ಹೆಂಗಸರು ಆ ರೀತಿ ಇರಲಿಲ್ಲ. ಮತ್ತು ದಯಾನಿಧಿಯಾದಂಥ ಶ್ರೀರಾಮಚಂದ್ರನ ಮಹಿಮೆಯನ್ನು ಅವಳು ಚೆನ್ನಾಗಿ ತಿಳ್ಕೊಂಡಿದ್ಲು. ಅಂದರೆ ರಾಮ ಯಾರು, ಏನು, ಅವನ ಮಹಿಮೆ ಎಂಥದ್ದು ಅನ್ನೋದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಶ್ರೀರಾಮನ ಚರಣಕಮಲಗಳಲ್ಲಿ ಅವಳು ತನ್ನ ಮನಸ್ಸನ್ನು ಅಂಕಿತವಾಗಿಸಿ ಸೇವೆ ಮಾಡ್ತಾ ಇದ್ಲು. ಅಂದರೆ ತನ್ನ ಮನಸ್ಸನ್ನು ಅವನಲ್ಲಿಟ್ಟು ಸೇವೆ ಮಾಡ್ತಾ ಇದ್ಲು. ಈಗ ನಾವು ಭಗವಂತನ ಚರಣಕಮಲಗಳ ಸೇವೆ ಹೇಗೆ ಮಾಡ್ತೀವಿ? ಈ ಶರೀರ ಇರುತ್ತಷ್ಟೇ, ನಮ್ಮ ಮನಸ್ಸೆಲ್ಲೋ ಬೇರೆ ಕಡೆ ಇರುತ್ತೆ, ಐಹಿಕದ ಒಂದು ಜಂಜಾಟದಲ್ಲಿ ಸಿಕ್ಕಾಕೊಂಡಿರ್ತದು ಅಲ್ವಾ. ಆ ರೀತಿ ಅಲ್ಲ. ನಾವೇನಾದರೂ ಭಗವಂತನ ಸೇವೆ ಮಾಡಬೇಕಾದ್ರೆ ನಮ್ಮ ಮನಸ್ಸು ಕಂಪ್ಲೀಟಾಗಿ ಅಲ್ಲಿರಬೇಕು. ನಾವೇನಾದರೂ ಭಗವಂತನ ಗ್ರಂಥಗಳನ್ನು ಅಥವಾ ಲೀಲೆಗಳನ್ನು ಕೇಳ್ತಾ ಇದ್ದಾಗ ನಮ್ಮ ಮನಸ್ಸು ಅಲ್ಲೇ ಇರಬೇಕು. ಏನಾದರೂ ಕೇಳಿಸ್ಕೋಬೇಕಾದ್ರೆ ಮನಸ್ಸು ಅಲ್ಲಿಟ್ಟು ಕೇಳಿಸ್ಕೊಂಡ್ರೆ ಮಾತ್ರನೇ ನಮ್ಗೆ ಅರ್ಥ ಆಗುತ್ತೆ. ಆಮೇಲೆ ಅರಮನೆಯಲ್ಲಿ ಕುಶಲರು, ಸೇವಾಪರಾಯಣರೂ ಆದಂಥ ಅನೇಕ ದಾಸದಾಸಿ ಜನರು ಇದ್ದರೂ, ಅಂದರೆ ಈಗ ಒಂದು ಅರಮನೆ, ಅದರಲ್ಲೂ ಅವನು ಇಡೀ ಜಗತ್ತಿಗೆ ರಾಜನಾಗಿದ್ದಂಥವನು ಅಂತಂದರೆ ಎಂಥ ಒಂದು ವೈಭವ ಇರ್ಬೋದು. ಎಷ್ಟೋ ಜನ ದಾಸದಾಸಿಯರು ಇರ್ತಾರೆ. ಅಷ್ಟೆಲ್ಲ ಜನ ಇದ್ದರೂ ಕೂಡ ಸೀತಾದೇವಿ ತನ್ನ ಪತಿ ಸೇವೆಯನ್ನು ತಾನೇ ಕೈಯಾರೆ ಮಾಡ್ತಾ ಇದ್ಲು.
ಇವಾಗ ನಾವೇನು ಮಾಡ್ತೀವಿ, ಸ್ವಲ್ಪ ನಾನು ಯಾಕೆ ಇದನ್ನು ಹೊಂದಾಣಿಕೆ ಕೊಡ್ತೀನಿ ಅಂತಂದರೆ, ಈ ಒಂದು ರೀತಿ ನೀತಿಗಳು ಎಷ್ಟು ಚೇಂಜ್ ಆಗಿದೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಕ್ಕೋಸ್ಕರ. ಅದರಿಂದನೇ ನಮಗೆ ಕಾಯಿಲೆಗಳು ಜಾಸ್ತಿ. ಈಗೇನು ಮಾಡ್ತೀವಿ, ಗಂಡನಿಂದಾನೇ ನಾವು ಕೆಲಸಗಳನ್ನು ಮಾಡಿಸ್ತೀವಿ ಅಲ್ವಾ. ಆ ಒಂದು ಸಮಯ ಈಗ ಬಂದಿದೆ. ತುಂಬ ಚಿಕ್ಕ ವಯಸ್ಸಿನ ಹುಡುಗಿರು ಕೂಡ ಗಂಡನ ಕೈಯಲ್ಲೇ ಕೆಲಸ ಮಾಡ್ತಾರೆ. ಅದರಿಂದನೇ ಈಗ ಹೆಣ್ಣು ಮಕ್ಕಳಿಗೆ ತುಂಬ ಕಾಯಿಲೆಗಳು ಬರ್ತಾ ಇರೋದು. ಮಾಡಬಾರ್ದು ಅಂತಲ್ಲ, ನಾವು ಶಾರೀರಿಕವಾಗಿ ದಣಿಸ್ಲಿಲ್ಲ ಅಂತಂದರೆ ನಮಗೆ ಆದಷ್ಟು ಕಾಯಿಲೆಗಳು ಬರುತ್ತೆ. ಇದು ನನ್ನ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ ಆಯಿತಾ. ಯಾವಾಗ ನಮ್ಮ ಶರೀರವನ್ನು ನಾವು ಆದಷ್ಟು ಆರಾಮಾಗಿರೋದಕ್ಕೆ ಬಿಡ್ತೀವೋ ಅಷ್ಟೂ ಕಾಯಿಲೆಗಳು ನಮಗೆ ಬರುತ್ತೆ ಅನ್ನೋದು ನನ್ನ ಒಂದು ಜೀವನದಲ್ಲಿ ನಾನು ತಿಳ್ಕೊಂಡಿರುವಂಥದ್ದು. ಆದಷ್ಟು ಅದಕ್ಕೆ ಏನಾದರೂ ಒಂದು ಕೆಲಸವನ್ನು ಮಾಡ್ತಾ ಇರೋ ಥರ ಇಟ್ಟಿದ್ರೆ, ಯಾವುದೋ ರೀತಿಯಲ್ಲಿ ಒಟ್ಟಿನಲ್ಲಿ ನಾವು ನಮ್ಮ ಶರೀರವನ್ನು ದಣಿಸ್ತಾ ಇರಬೇಕು. ಆಗ ನಾವು ಆರೋಗ್ಯವಾಗಿರ್ತೀವಿ. ಕೃಪಾನಿಧಿಯಾದಂತಹ ಶ್ರೀರಾಮನ ಆಜ್ಞೆಯನ್ನು ಪಾಲಿಸ್ತಾ ಅವನಿಗೆ ಸುಖಾನಂದವಾಗುವಂಥದ್ದನ್ನೇ ಮಾಡ್ತಾ ಇದ್ಲು. ಸೇವಾ ವಿಧಿಯಲ್ಲಿ ಅವಳಿಂದ ಹೆಚ್ಚಿನ ಸಮರ್ಥರು ಯಾರೂ ಇರಲಿಲ್ಲ. ಅಂದರೆ ಅವಳು ಮಾಡ್ತಾ ಇದ್ದಂತಹ ಸೇವೆ ಆ ರೀತಿ ಇದೆಯಲ್ಲ, ಅದು ಬೇರೆ ಯಾರೂ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಗರ್ವ ಆಗಲಿ ಅಹಂಕಾರವಾಗಲಿ ಇಲ್ಲದೆ ಅವಳು ಕೌಸಲ್ಯಾದೇವಿ, ಇನ್ನು ಬೇಕಾದಷ್ಟು ಜನ ಅತ್ತೆಯಂದ್ರು ಇರ್ತಾ ಇದ್ರಲ್ಲ, ಅವ್ರ ಸೇವೆಯನ್ನು ಕೂಡ ಭಕ್ತಿಯಿಂದ ಮಾಡ್ತಾ ಇದ್ಲು. ನೋಡಿದ್ರ, ಅಂಥ ಒಂದು ರಾಜ್ಯಕ್ಕೆ ರಾಣಿಯಾಗಿರುವಂಥವಳು, ರಾಮನ ಮಡದಿ ಆಗಿರುವಂಥವಳು, ಅಷ್ಟೆಲ್ಲ ಸೇವಕರಿದ್ದರೂ ಕೂಡ ಗಂಡನ ಸೇವೆ ಮಾಡ್ತಾ ಇದ್ಲು ಮತ್ತು ಅತ್ತೆಯಂದ್ರ ಸೇವೆ ಕೂಡ ಅವಳು ಭಕ್ತಿಯಿಂದ ಮಾಡ್ತಾ ಇದ್ಲು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಬೈಕೊಂಡು ಅಯ್ಯೋ ಮಾಡಬೇಕಾ ಅಂತ ಅಂದ್ಕೊಂಡು ಮಾಡ್ತಾ ಇರಲಿಲ್ಲ, ಅವಳು ಭಕ್ತಿಯಿಂದ ಮಾಡ್ತಾ ಇದ್ಲು. ಶಿವ ಹೇಳ್ತಾನೆ, ಎಲೆ ಉಮೆ ಬ್ರಹ್ಮಾದಿ ದೇವತೆಗಳಿಗೆ ಪೂಜ್ಯಳು, ಸತತ ಅನಿಂದಿತೆಯು, ಅಂದರೆ ಯಾವತ್ತೂ ಅವಳು ನಿಂದನೆ ಮಾಡಿಕೊಂಡಿಲ್ಲ, ಮತ್ತು ದೋಷರಹಿತಳು ಆಗಿರುವಂಥ ಜಗಜ್ಜನನಿಯೂ ಆದಂತಹ ಶ್ರೀರಮಾದೇವಿನೇ ಸೀತಾದೇವಿ. ಇಲ್ಲಿ ಶಿವ ಹೇಳ್ತಾನೆ ಪಾರ್ವತಿಗೆ, ಬ್ರಹ್ಮಾದಿ ದೇವತೆಗಳಿಗೆ ಪೂಜ್ಯಳಾಗಿರುವಂಥವಳು, ಅವರೆಲ್ಲ ಪೂಜಿಸುವಂಥವಳು, ಆಮೇಲೆ ಯಾರೂ ಅವಳ ನಿಂದನೆ ಮಾಡೋದಿಲ್ಲ, ದೋಷರಹಿತಳು ಆಗಿರುವಂಥ ಜಗಜ್ಜನನಿಯಾದಂತಹ ಶ್ರೀರಮಾದೇವಿ, ಲಕ್ಷ್ಮೀ ಇದ್ದಾಳಲ್ಲ ಅವಳೇ ಆ ಸೀತಾದೇವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಸೀತಾದೇವಿ ಹೇಗೆ ತನ್ನ ಗಂಡನಿಗೆ ಸೇವೆ ಮಾಡಿದ್ಲು ಅನ್ನೋದನ್ನ ಹೇಳಿ ನಾವು ಅದನ್ನು ಫಾಲೋ ಮಾಡಲಿ ಅಂತ ಇದನ್ನೆಲ್ಲ ಹೇಳ್ತಾರೆ. ಅತ್ತೆಂದಿರ ಸೇವೆ, ಅವರಿಗೆಲ್ಲ ಕೆಲಸದವಳನ್ನ ಇಟ್ಬಿಟ್ಟು ನೋಡ್ಕೊ ಅಂತ ಹೇಳೋದಲ್ಲ, ನಾವು ಖುದ್ದಾಗಿ ಅವರ ಸೇವೆ ಮಾಡೋದಿದೆಯಲ್ಲ ಅದು ನಿಜವಾಗ್ಲೂ ಶ್ರೇಷ್ಠವಾಗಿರುವಂಥದ್ದು. ಸೊ ಆ ರೀತಿ ಮಾಡಬೇಕು ಅನ್ನೋದನ್ನು ನಾವು ಇಲ್ಲಿಂದ ತಿಳ್ಕೊಬೋದು. ಅಂಥ ಜಗಜ್ಜನನಿಯಾದಂತಹ ಲಕ್ಷ್ಮೀನೇ ಅಲ್ಲಿ ಸೇವೆ ಮಾಡ್ತಾ ಇದ್ದಾಳೆ. ಯಾರು? ಗಂಡನ ಸೇವೆ ಮತ್ತು ಅತ್ತೆ ಸೇವೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಈ ಧರ್ಮಗ್ರಂಥಗಳನ್ನು ನಾವು ಓದುವಂತಹ ಒಂದು ರೀಸನ್ನೇ ಅದರಲ್ಲಿರುವಂಥದ್ದನ್ನು ನಾವು ತಿಳ್ಕೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ. ಎಲ್ಲ ಮಾಡೋಕ್ಕಾಗಲಿಲ್ಲ ಅಂದ್ರೂ ಎಷ್ಟರ ಮಟ್ಟಿಗಾಗುತ್ತೋ ಅಷ್ಟರ ಮಟ್ಟಿಗಾದರೂ ನಾವು ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೋಬೇಕು. ಎಷ್ಟು ನಾವು ಲವಲವಿಕೆಯಿಂದ ಕೆಲಸ ಮಾಡ್ಕೊಂಡಿರ್ತೀವೋ ಅಷ್ಟು ನಾವು ಆರೋಗ್ಯವಾಗಿರ್ತೀವಿ, ಮತ್ತು ನಮಗೆ ಮನಸ್ಸಿಗೂ ಕೂಡ ಶಾಂತಿ ಇರುತ್ತೆ, ನೆಮ್ಮದಿ ಇರುತ್ತೆ. ನಾವು ಯಾವತ್ತೂ ಆ ರೀತಿ ನೋಡೇ ಇಲ್ಲ. ಯಾವಾಗ ನೋಡಿದ್ರೂ ಬರೀ ಕಂಪ್ಲೇಂಟ್ಗಳು ಹೇಳೋದು ಅಥವಾ ಬೇರೆಯವ್ರ ಮೇಲೆ ಹೇಳೋದು, ಆಮೇಲೆ ನಾವು ಕೆಲಸ ಮಾಡೋದಕ್ಕೆ ತಪ್ಪಿಸ್ಕೊಳ್ಳೋ ಅಂತ ಒಂದು ರೀಸನ್ಸ್ ಕೊಡೋದು, ಇದೆಲ್ಲ ಮಾಡ್ತಾ ಇರ್ತೀವಿ. ಅದರಿಂದ ನಮ್ಮ ಆರೋಗ್ಯನೂ ಹಾಳಾಗುತ್ತೆ. ನಾವು ಒಂದು ಖುಷಿಯಿಂದ ಲವಲವಿಕೆಯಿಂದ ಇರೋದಕ್ಕೆ ಸಾಧ್ಯ ಇಲ್ಲ. ಯಾವಾಗ ನಾವು ಆ ರೀತಿ ಖುಷಿಯಿಂದ ಬೇರೆಯವರು ನಮ್ಮ ಮನೇಲಿರೋರಿಗೆಲ್ಲನೂ ಕೆಲಸ ಮಾಡಿಕೊಡ್ತೀವೋ ಆಗ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ನನ್ನ ಶರೀರನೂ ಲವಲವಿಕೆಯಾಗಿರುತ್ತೆ, ನನ್ನ ಮನಸ್ಸು ಕೂಡ ಸಂತೋಷವಾಗಿರುತ್ತೆ, ಮತ್ತು ನಮ್ಮ ಬಗ್ಗೆ ನಮ್ಮ ಮನೇಲಿರೋರಿಗೂ ಕೂಡ ಇನ್ನೂ ಗೌರವ, ಪ್ರೀತಿ ಇದೆಲ್ಲ ಹೆಚ್ಚಾಗುತ್ತೆ. ಬೇಕಾದರೆ ಇದನ್ನು ನೀವು ಪ್ರಾಕ್ಟಿಕಲ್ ಆಗಿ ಮಾಡಿ ನೋಡಿ, ಆಗ ನಿಮಗೂ ಕೂಡ ಅದು ಅನುಭವಕ್ಕೆ ಬರುತ್ತೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.